ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಜಿಯೋಗ್ರಫಿಯಲ್ಲಿ ಇವತ್ತು ನಾವು ನೋಡಲಿಕ್ಕಿರೋದು ಮಾಸ್ ಮೂಮೆಂಟ್. ಇದು ಹಿಸ್ಟ್ರಿ ಪೊಲಿಟಿಯಲ್ಲಿ ಬರುವಂತಹ ಆ ಮಾಸ್ ಮೂಮೆಂಟ್ ಅಲ್ಲ. ಇಲ್ಲಿ ಬರೋದೇನು ವೆದರಿಂಗು, ಇರೋಷನ್ನು, ಅದಕ್ಕೆ ಸಂಬಂಧಪಟ್ಟಂತಹ ಮಾಸ್ ಮೂಮೆಂಟ್. ಸೊ ಮಾಸ್ ಮೂಮೆಂಟ್ ಮೀನ್ಸ್ ಡೌನ್ವರ್ಡ್ ಮೂಮೆಂಟ್ ಆಫ್ ವೆದರ್ಡ್ ಮಟೀರಿಯಲ್ ಬಿಕಾಸ್ ಆಫ್ ಗ್ರಾವಿಟಿ. ಗ್ರಾವಿಟಿ ಅಂತಂದರೆ ಗುರುತ್ವಾಕರ್ಷಣ ಶಕ್ತಿ. ಅದರಿಂದಾಗಿ ಆಲ್ರೆಡಿ ವೆದರ್ಡ್ ಆಗಿರುವಂಥ ಮಟೀರಿಯಲ್ಲು ಡೌನ್ವರ್ಡ್ ಮೂವ್ ಆಗುತ್ತೆ. ಮಾಸ್ ಮೂಮೆಂಟ್ ಅಂತ ಕರೀತಾರೆ ಅದಕ್ಕೆ. ಇಲ್ಲಿ ಒಂದು ಟೇಬಲ್ ಇದೆ. ಈ ಟೇಬಲ್ಲು ಈಗಲೇ ಅರ್ಥ ಆಗದೆ ಇದ್ದರೂ ಒಂದ್ಸರಿ ಇದು ಮುಗಿದ ಮೇಲೆ ಶಾರ್ಟಾಗಿ ಮೊದಲು ನಿಮ್ಗೆ ಓದ್ಕೊಳ್ಳಿಕ್ಕೆ ಅಂತ ಕೊಟ್ಟಿರೋದು. ಮೊದಲು ಕೆಳಗಡೆ ಇರೋದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. ಸಾಯಿಲ್ ಕ್ರೀಪ್ ಮಾಸ್ ಮೂಮೆಂಟಲ್ಲಿ ಯಾವ್ಯಾವ ಥರ ಇರುತ್ತೆ ಅಂತ. ಸಾಯಿಲ್ ಕ್ರೀಪ್ ಅಂತ ಮೊದಲನೇದು. ಅದಾದಮೇಲೆ ಸಾಯಿಲ್ ಫ್ಲೋ ಅಥವಾ ಮಡ್ ಫ್ಲೋ, ಸಾಲಿಫ್ಲಕ್ಷನ್ ಅಂತ ಕರಿತೇವೆ ಎರಡನೇದು. ಮೂರನೇದು ಲ್ಯಾಂಡ್ ಸ್ಲೈಡ್ಸ್. ಲ್ಯಾಂಡ್ ಸ್ಲೈಡ್ಗಳ ಬಗ್ಗೆ ನೀವು ಈಗಾಗಲೇ ಕೇಳಿರ್ತೀರಿ, ಭೂಕುಸಿತಗಳಾಗೋದು ಅಲ್ವಾ. ಅದನ್ನು ನೋಡ್ತಾ ಹೋಗೋಣ ಒಂದೊಂದಾಗಿ. ಮೊದಲನೇದು ಸಾಯಿಲ್ ಕ್ರೀಪ್. ಸಾಯಿಲ್ ಕ್ರೀಪ್ ಮೀನ್ಸ್ ವೆರಿ ಸ್ಲೋ ಮೂಮೆಂಟ್ ಆಫ್ ವೆದರ್ಡ್ ರಾಕ್ ಮಟೀರಿಯಲ್ ಡೌನ್ ದ ಸ್ಲೋಪ್ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಗ್ರಾವಿಟಿ. ಮೇನ್ ಆಗಿರೋ ಕೀವರ್ಡ್ ಯಾವುದು ನೋಡಿ, ವೆರಿ ಸ್ಲೋ ಮೂಮೆಂಟ್, ತುಂಬ ನಿಧಾನವಾದಂಥ ಮೂಮೆಂಟು. ಯಾವುದ್ರದ್ದು? ವೆದರ್ಡ್ ರಾಕ್ ಮಟೀರಿಯಲ್ಲು, ಈಗಾಗಲೇ ವೆದರಿಂಗ್ ಆಗಿರುವಂಥ ರಾಕ್ ಮಟೀರಿಯಲ್ಲು. ಯಾವ ಥರ? ಡೌನ್ ದಿ ಸ್ಲೋಪಲ್ಲಿ ಯಾರ ಇನ್ಫ್ಲುಯೆನ್ಸ್ ಇರುತ್ತೆ? ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಗ್ರಾವಿಟಿ. ಅದಕ್ಕೇನಂತ ಕರಿತೇವೆ? ಸಾಯಿಲ್ ಕ್ರೀಪ್ ಅಂತ ಕರಿತೇವೆ. ಸೊ ಸಾಯಿಲ್ ಕ್ರೀಪ್ ಈಸ್ ದಿ ಸ್ಲೋವೆಸ್ಟ್ ಟೈಪ್ ಆಫ್ ಮಾಸ್ ಮೂಮೆಂಟ್. ಸೊ ಸ್ಪೀಡ್ ಈಸ್ ಸೋ ಸ್ಲೋ ದಟ್ ಹ್ಯೂಮನ್ ಐ ಕ್ಯಾನಾಟ್ ಸಿ ಇಟ್. ನಮ್ಮ ಕಣ್ಣಿಗೆ ಇಲ್ಲಿ ಮಾಸ್ ಮೂಮೆಂಟ್ ಆಗ್ತಾ ಇದೆ ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟು ಸ್ಲೋ ಆಗಿರುತ್ತೆ. ಎಲ್ಲಾಗತ್ತೆ ನೋಡಿ, ಸಾಯಿಲ್ ಕ್ರೀಪ್ ಆಕರ್ಸ್ ಆನ್ ಮಾಡರೇಟ್ ಟು ಜೆಂಟಲ್ ಸ್ಲೋಪ್. ಸ್ಲೋಪ್ ಅಂತಂದರೆ ಈ ಥರ ತುಂಬ ದೊಡ್ಡ ಸ್ಲೋಪ್ ಈ ಥರ ಇರೋದಿಲ್ಲ, ನಿಧಾನವಾಗಿ ಹೀಗೆ ಸ್ಲೋಪ್ ಇದೆ ಅಂತ ಗೊತ್ತಾಗೋದಿಲ್ಲ. ಒಂದು ತುಂಬ ಜೆಂಟಲ್ಲು ಅಥವಾ ಮಾಡರೇಟ್ ಸ್ಲೋಪ್, ಅಂಥ ಸ್ಲೋಪ್ಗಳಲ್ಲಿ ಆಗೋದು ಸಾಯಿಲ್ ಕ್ರೀಪ್. ಸೊ ಇಟ್ ಡಸ್ ನಾಟ್ ರಿಕ್ವೈರ್ ಸ್ಟೀಪ್ ಸ್ಲೋಪ್ಸ್. ಈ ಥರ ದೊಡ್ಡ ಸ್ಲೋಪ್ಗಳು, ಇಂಥ ಸ್ಲೋಪ್ಗಳು ಬೇಕಾಗೋದಿಲ್ಲ. ಈವನ್ ಜೆಂಟಲ್ ಸ್ಲೋಪ್ಸ್ ಆರ್ ಇನಫ್. ಜೆಂಟಲ್ ಸ್ಲೋಪ್ಗಳು ಸಾಕಾಗುತ್ತೆ. ಇಟ್ ಈಸ್ ಸೋ ಸ್ಲೋ ದಟ್ ಇಟ್ ಕ್ಯಾನಾಟ್ ಬಿ ನೋಟಿಸ್ಡ್ ಬೈ ಹ್ಯೂಮನ್ ಐಸ್, ಬಟ್ ದ ಪ್ರೊಸೆಸ್ ಇಸ್ ಸೀನ್ ಡ್ಯೂ ಟು ಬೆಂಡಿಂಗ್ ಆಫ್ ಪೋಲ್ಸ್ ಇನ್ ದ ಹಿಲ್ಲಿ ರೀಜನ್ಸ್ ಆರ್ ದಿ ಕಲೆಕ್ಷನ್ ಆಫ್ ರೆಗೋಲಿತ್ಸ್ ಬಿಹೈಂಡ್ ದಿ ವಾಲ್ಸ್. ರೆಗೋಲಿತ್ ಅಂತಂದರೆ ಏನು ನೆನ್ಪು ಮಾಡ್ಕೊಳ್ಳಿ. ಈ ಥರ ಒಂದು ಬಂಡೆ ಇರುತ್ತೆ, ಅದರಲ್ಲಿ ಏನಾಗುತ್ತೆ? ಶಿಲೆಗಳಿರುತ್ತೆ. ಯಾವ್ಯಾವ ಥರ ಅದರಲ್ಲಿ ಮೂಮೆಂಟ್ ಆಗುತ್ತೆ. ಹಿಂದಿನ ಕ್ಲಾಸ್ಗಳದ್ದು ವಿಡಿಯೋಗಳದ್ದು ನೋಡಿ ಅಥವಾ ನೋಟ್ಸನ್ನು ನೋಡಿ, ಅದನ್ನು ನೋಡಿ ಚೆಕ್ ಮಾಡಿ. ರೆಗೋಲಿತ್ ಅಂತಂದರೆ ಅಲ್ವಾ, ಗೊತ್ತಿರಬೇಕು ಅದು ರೆಗೋಲಿತ್. ಇಲ್ಲಿ ಹೇಳ್ತಾ ಇರೋದು ಏನಂತಂದರೆ, ವಿ ಡೋಂಟ್ ಸಿ ದ ಸಾಯಿಲ್ ಮೂವಿಂಗ್. ಸಾಯಿಲ್ ಮೂವ್ ಆಗೋದು ಕಾಣಿಸ್ತಾ ಇರೋದಿಲ್ಲ, ಆದರೆ ನಮಗೆ ಅದು ಎಫೆಕ್ಟ್ ಕಾಣಿಸುತ್ತೆ. ಉದಾಹರಣೆಗೆ ಒಂದು ಹಿಲ್ಲಿ ರೀಜನಲ್ಲಿ ಒಂದು ರೋಡ್ ಇರುತ್ತೆ. ರೋಡ್ನಲ್ಲಿ ಈ ಎಲೆಕ್ಟ್ರಿಕ್ ಕಂಬಗಳು ಈ ಥರ ಇರೋದು, ಈ ಥರ ಬಾಗ್ಕೊಂಡು ಬಿಡುತ್ತೆ ಅಲ್ವಾ. ಎಲೆಕ್ಟ್ರಿಕ್ ಪೋಲ್ಸ್ ಟಿಲ್ಟ್ ಆಗೋದು, ಫೆನ್ಸ್ಗಳು ಬೆಂಡ್ ಆಗೋದು. ಈಗ ಬೇಲಿ ಹಾಕಿರ್ತಾರೆ ಈ ಥರ, ಆದರೆ ಬೇಲಿ ನಿಧಾನವಾಗಿ ಬೆಂಡ್ ಆಗುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಕಡೆ ಬೇಲಿ ಹಾಕಿದ್ದಾರೆ, ಫೆನ್ಸ್ ಇರಬಹುದು, ಎಲೆಕ್ಟ್ರಿಕ್ ಪೋಲ್ಗಳಿರಬಹುದು. ಅದು ಯಾಕೆ ಬೆಂಡ್ ಆಗುತ್ತೆ ಹೇಳಿ? ಕೆಳಗಡೆ ಇರುವಂಥ ಸಾಯಿಲು ವೆದರ್ಡ್ ಆಗಿಬಿಟ್ಟಿದೆ, ರಾಕ್ ಮಟೀರಿಯಲ್ ವೆದರ್ ಆಗಿದೆ, ಮತ್ತು ನಿಧಾನವಾಗಿ ಅಲ್ಲಿ ಇನ್ಫ್ಲುಯೆನ್ಸ್ ಇದೆ, ಗ್ರಾವಿಟಿ ಇನ್ಫ್ಲುಯೆನ್ಸ್ ಸಹ ಇದೆ. ನೋಡಿದ ತಕ್ಷಣ ದೊಡ್ಡ ಮಟ್ಟದ ಮಾಸ್ ಮೂಮೆಂಟ್ ಅಂತ ಅನಿಸೋದಿಲ್ಲ, ಆದರೆ ಅದರಿಂದ ಎಫೆಕ್ಟ್ ಕಾಣಿಸ್ತಾ ಇರುತ್ತೆ. ರಿಟೈನಿಂಗ್ ವಾಲ್ಸ್ ಗೆಟ್ ಪುಷ್ಡ್ ಬೈ ಅಕ್ಯುಮುಲೇಟಿಂಗ್ ಸಾಯಿಲ್. ಇದು ಸಹ ಹೌದು. ರಿಟೈನಿಂಗ್ ವಾಲ್ಸ್ಗಳಿರುತ್ತೆ ಅಲ್ವಾ, ವಾಲ್ಸ್ಗಳನ್ನು ಬಿಲ್ಡ್ ಮಾಡಿರ್ತಾರೆ ರಿಟೈನಿಂಗ್ ವಾಲ್ಸ್ ಅಂತ, ಅದು ಸಹ ಪುಷ್ ಆಗ್ತಾ ಇರುತ್ತೆ. ಅದರ ಜೊತೆ ಇನ್ನೊಂದು ಪಾಯಿಂಟು, ಸಾಯಿಲ್ ಕ್ರೀಪ್ ಆಕರ್ಸ್ ಡ್ಯೂ ಟು ಗ್ರೇಜಿಂಗ್ ಆಫ್ ದಿ ಎನಿಮಲ್ಸ್, ಮೂಮೆಂಟ್ ಆಫ್ ಎನಿಮಲ್ ಆಸ್ ವೆಲ್ ಆಸ್ ಪೀಪಲ್ ವಿಚ್ ಕಾಸಸ್ ಬ್ರೇಕಿಂಗ್ ಆಫ್ ಇಂಡಿವಿಜುವಲ್ ರಾಕ್ಸ್. ಒಂದು ಪ್ರದೇಶ ಇದೆ, ಪ್ರದೇಶದಲ್ಲಿ ಈಗ ಪ್ರಾಣಿಗಳು ಹುಲ್ಲನ್ನು ಸೇವಿಸಬಹುದು, ಮತ್ತು ಅದರ ಮೇಲೆ ಓಡಾಡಬಹುದು, ಮತ್ತು ನಮ್ಮ ಒಂದು ಮನುಷ್ಯರ ಚಟುವಟಿಕೆಗಳಿಂದ ಇಂಡಿವಿಜುವಲ್ ರಾಕ್ಗಳು ಬ್ರೇಕ್ ಆಗ್ತಾ ಹೋಗುತ್ತೆ. ಅದರಿಂದ ಸಹ ಸಾಯಿಲ್ ಕ್ರೀಪ್ ಆಗಬಹುದು. ಆ ಒಂದು ಸ್ಲೋಪ್ನ ಮೇಲೆ
ಮೂಮೆಂಟ್ ಆದಾಗ ಸಾಯಿಲ್ ಲೂಸ್ ಆಗುತ್ತೆ, ಸಾಯಿಲ್ ಕ್ರೀಪ್ ಇನ್ಕ್ರೀಸ್ ಆಗುತ್ತೆ. ಇನ್ನು ವಾಟರ್ ಹ್ಯಾಸ್ ನೋ ರೋಲ್ ಆರ್ ಪ್ಲೇಸ್ ಅ ಮಿನಿಮಲ್ ರೋಲ್. ಸಾಯಿಲ್ ಕ್ರೀಪ್ನಲ್ಲಿ ನೀರಿನ ಪಾತ್ರ ತುಂಬ ಕಡಿಮೆ ಇರುತ್ತೆ ಅಥವಾ ಇರೋದೇ ಇಲ್ಲ. ಕ್ರೀಪ್ ಇಸ್ ಮೋಸ್ಟ್ಲಿ ಡ್ಯೂ ಟು ಗ್ರಾವಿಟಿ ಪ್ಲಸ್ ಡಿಸ್ಟರ್ಬೆನ್ಸ್, ನಾಟ್ ವಾಟರ್. ಇಂಪಾರ್ಟೆಂಟ್, ಕ್ರೀಪ್ ಆಗೋದು, ಸಾಯಿಲ್ ಕ್ರೀಪ್ ಆಗೋದು ಜಾಸ್ತಿ ಗ್ರಾವಿಟಿಯಿಂದ, ಅದ್ರ ಜೊತೆ ನಮ್ಮ ಚಟುವಟಿಕೆಗಳು ಅಥವಾ ಬೇರೆ ಬೇರೆ ಡಿಸ್ಟರ್ಬೆನ್ಸಿಂದ. ವಾಟರ್ ಪಾತ್ರ, ನೀರಿನ ಪಾತ್ರ ಇಲ್ಲಿ ಬಹಳ ಕಡಿಮೆ ಇರುತ್ತೆ. ಇಷ್ಟನ್ನು ಬರ್ಕೊಳ್ತೀರಾ? ಇಲ್ಲಿ ಒಂದು ನಿಮಿಷ ಕೆಳಗಡೆ ಇರೋ ಪಾಯಿಂಟನ್ನು ಮುಗಿಸ್ಕೊಬಿಡೋಣ. ಇನ್ ಸಾಯಿಲ್ ಕ್ರೀಪ್, individual weathered particle or the soil particles move over each other, also over underlying rocks. ಸಾಯಿಲ್ ಕ್ರೀಪ್ ಏನಾಗುತ್ತೆ, ಇಂಡಿವಿಜುವಲ್ ವೆದರ್ಡ್ ಪಾರ್ಟಿಕಲ್, ವೆದರಿಂಗ್ ಆಗುವಂಥ ಪಾರ್ಟಿಕಲ್ಗಳು ಮೂವ್ ಓವರ್ ಈಚ್ ಅದರ್, ಒಂದ್ರ ಮೇಲೆ ಒಂದು ಮೂವ್ ಆಗ್ತಾ ಇರುತ್ತೆ. ಆಲ್ಸೋ ಓವರ್ ಅಂಡರ್ಲೈಯಿಂಗ್ ರಾಕ್ಸ್, ಕೆಳಗಡೆ ಇರುವಂಥ ರಾಕ್ಗಳ ಮೇಲ್ಗಡೆ ಇದು ಮೂವ್ ಆಗ್ತಾ ಇರುತ್ತೆ. ಸಾಯಿಲ್ ಪಾರ್ಟಿಕಲ್ ಸ್ಲೈಡ್ ಸ್ಲೋಲಿ ಲೇಯರ್ ಓವರ್ ಲೇಯರ್, ಈ ಥರ ಲೇಯರ್ ಬೈ ಲೇಯರು ಅದು ಮೂವ್ ಆಗ್ತಾ ಇರುತ್ತೆ. ಇನ್ ಕ್ರೀಪ್ ಇಸ್ ಕಂಟಿನ್ಯೂಯಸ್ ಬಟ್ ಎಕ್ಸ್ಟ್ರೀಮ್ಲಿ ಸ್ಲೋ ಡೌನ್ ಹಿಲ್ ಸಾಯಿಲ್ ಶಿಫ್ಟ್. ಕಂಟಿನ್ಯೂಸ್ ಆಗಿರುತ್ತೆ ಆದರೆ ಎಕ್ಸ್ಟ್ರೀಮ್ಲಿ ಸ್ಲೋ ಇರುತ್ತೆ. ಇದನ್ನು ಮುಖ್ಯವಾಗಿ ನೆನಪಿಟ್ಕೊಳ್ಳೋ ಪಾಯಿಂಟ್ ಏನಂತಂದರೆ, ಮೊದಲನೇದು ಸ್ಲೋ ಮೂಮೆಂಟ್ ಹೇಗಿರುತ್ತೆ, ಸಾಯಿಲ್ ಕ್ರೀಪ್ದು ಸ್ಲೋ ಆಗಿರುತ್ತೆ. ವಾಟರ್ ರೋಲ್ ಇರುತ್ತಾ? ಇಲ್ಲ ಅಥವಾ ಕಡಿಮೆ ಇರುತ್ತೆ, ತುಂಬ ಕಡಿಮೆ ಇರಬಹುದು. ರಿಸ್ಕು ಸಹ ಕಡಿಮೆ ಇರುತ್ತೆ ಇದರಲ್ಲಿ. ಸಾಯಿಲ್ ಕ್ರೀಪ್ ಬಗ್ಗೆ ಬರ್ಕೊಳ್ಳೋದಾದ್ರೆ ಬರ್ಕೊಳ್ಬಹುದು. ಇಲ್ಲಿ ಪಾಸ್ ಮಾಡಿ ಸಾರಿ. ಸಾಯಿಲ್ ಕ್ರೀಪ್ ಇಷ್ಟು ಪಾಸ್ ಮಾಡಿ ಬರ್ಕೋಬಹುದು. ಇದಾದಮೇಲೆ ಕೆಳಗಡೆ ಇಷ್ಟನ್ನು ಬರ್ಕೋಬಹುದು. ಅಂದರೆ ಇಲ್ಲಿ ನಾನು ಬೋಲ್ಡ್ ಲೆಟರ್ ಕೊಟ್ಟಿದ್ನಲ್ವ, ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತಾನೆ, ಅದನ್ನು ಬರ್ಕೊಳ್ಳಿ. ಅದು ಅರ್ಥ ಆಗಿಲ್ಲ ಅಂತಂದರೆ ಮಾತ್ರ ಕೆಳಗಡೆ ಕಾಮನ್ ಆಗಿ ಕೊಟ್ಟಿರೋದನ್ನು ಬರ್ಕೋಬಹುದು. ಬೋಲ್ಡ್ ಲೆಟರ್ ಇರೋದು ಈ ಪಾಯಿಂಟು ಮತ್ತು ಈ ಪಾಯಿಂಟ್ ನಾನು ಕೋರ್ಸಲ್ಲಿ ಕೊಟ್ಟಿದ್ದೇನೆ, ಅದು ಬಹಳ ಇಂಪಾರ್ಟೆಂಟ್. ಇದಾದಮೇಲೆ ನೆಕ್ಸ್ಟ್ ಸಾಯಿಲ್ ಫ್ಲೋ, ಮಡ್ ಫ್ಲೋ ಅಥವಾ ಸಾಲಿಫ್ಲೆಕ್ಷನ್. ದಿಸ್ ಆಕರ್ಸ್ ವೆನ್ ದ ವೆದರ್ಡ್ ಮಟೀರಿಯಲ್ ಆರ್ ದಿ ಸಾಯಿಲ್ ಇಸ್ ಫ್ರೀಲಿ ಸ್ಯಾಚುರೇಟೆಡ್ ವಿತ್ ವಾಟರ್. ಯಾವಾಗುತ್ತೆ ಇದು? ವೆದರ್ಡ್ ಮಟೀರಿಯಲ್ಲು ಅಥವಾ ಸಾಯಿಲು ವಾಟರ್ ಸ್ಯಾಚುರೇಟ್ ಆದಾಗ ಅಂತಂದರೆ, ವೆನ್ ಸಾಯಿಲ್ ಅಬ್ಸಾರ್ಬ್ಸ್ ಟೂ ಮಚ್ ವಾಟರ್ ಇಟ್ ಬಿಕಮ್ಸ್ ದಿ ಪೇಸ್ಟ್ ಆರ್ ಸ್ಲರಿ ಥರ ಅಲ್ವಾ. ನಾವು ಮಣ್ಣಿನ ಒಂದು ನೀರು ಜೊತೆ ಸೇರಿಕೊಂಡು, ಮಣ್ಣು ನೀರು ಸೇರಿಕೊಂಡು ಯಾವ ಥರ ಆಗಿರುತ್ತೆ ಅಂತ ನೀವು ನೆನಪು ಮಾಡ್ಕೊಂಡಿರಬಹುದು. ಥರ ಪೇಸ್ಟ್ ಥರ, ಸ್ಲರಿ ಥರ ಆಗಿಬಿಟ್ಟಿರುತ್ತೆ. ಸ್ಯಾಚುರೇಟ್ ಆದಾಗ ವಾಟರ್ ಜೊತೆ ಮಣ್ಣು, ಸಾಯಿಲು ಅಥವಾ ವೆದರ್ಡ್ ಮಟೀರಿಯಲು ಸ್ಯಾಚುರೇಟ್ ಆದಾಗ ಸಾಯಿಲ್ ಫ್ಲೋ ಆಗುತ್ತೆ. ಮಣ್ಣಿನ ನೀರೇ ಫ್ಲೋ ಆಗ್ತಾ ಇರುತ್ತೆ ನೋಡಿ, ಮಡ್ ಫ್ಲೋ ಅಂತ ಕರೀತೇವೆ ಕರೆಕ್ಟಾಗಿ. ಮಡ್ ಫ್ಲೋ ಆಗೋದು ನೀವು ನೋಡಿರಬಹುದು. ಆಸ್ ಬಿಕಮ್ಸ್ ಫುಲ್ಲಿ ಸ್ಯಾಚುರೇಟೆಡ್ ವಿತ್ ವಾಟರ್, ಇಂಡಿವಿಜುವಲ್ ಸಾಯಿಲ್ ಪಾರ್ಟಿಕಲ್ಸ್ ಸ್ಟಾರ್ಟ್ ಬಿಹೇವಿಂಗ್ ಲೈಕ್ ವಾಟರ್ ಆ್ಯಂಡ್ ಫ್ಲೋಸ್ ರ್ಯಾಪಿಡ್ಲಿ ಡೌನ್ವರ್ಡ್ಸ್ ಲೈಕ್ ಲಿಕ್ವಿಡ್, ಡಿಸ್ಟ್ರಾಯಿಂಗ್ ಎವ್ರಿಥಿಂಗ್ ಇಟ್ ಕಮ್ಸ್ ಇನ್ ದ ಪಾತ್. ಈಗ ಒಂದು ಬೆಟ್ಟ ಗುಡ್ಡ ಇದೆ ಅಂತ ಇಟ್ಕೊಂಡ್ರೆ, ಇಲ್ಲಿ ಮಳೆ ಜೋರಾಗಿದೆ. ಆ ಮಳೆ ಎಷ್ಟು ಜೋರಾಗಿದೆ ಅಂತಂದರೆ, ಇಲ್ಲಿರುವಂಥ ಮಣ್ಣು ಮಳೆ ನೀರಿನಲ್ಲಿ ಸ್ಯಾಚುರೇಟ್ ಆಗಿ ಕರಗಿಬಿಟ್ಟಿದೆ. ಎರಡು ಮಿಕ್ಸ್ ಆಗಿ ದೊಡ್ಡ ಪ್ರಮಾಣದಲ್ಲಿ ಈ ಮಡ್ ಫ್ಲೋ ಆಗ್ತಾ ಇದೆ. ಯಾವ ಥರ ಇರುತ್ತೆ ಅಂತಂದರೆ, ಈ ಸಪ್ರೇಟಾಗಿ ನಮ್ಗೆ ಗೊತ್ತಾಗೋದಿಲ್ಲ. ಮಣ್ಣೇ ಸಾಯಿಲ್ ಜೊತೆ ಅಂತಂದರೆ, ಸಾಯಿಲ್ ಮಣ್ಣು ಈ ನೀರು ಜೊತೆ ಮಿಕ್ಸ್ ಆಗಿದೆಯಾ ಅಥವಾ ಬರೀ ನೀರು ಮಾತ್ರ ಇದೆಯಾ ಅಂತ ಗೊತ್ತೇ ಆಗೋದಿಲ್ಲ. ಕೆಳಗಡೆ ಇದ್ದವರಿಗೆ ಇಟ್ ಲುಕ್ಸ್ ಲೈಕ್ ಲಿಕ್ವಿಡ್ ಡಿಸ್ಟ್ರಾಯಿಂಗ್ ಎವ್ರಿಥಿಂಗ್. ಮೇಲುಗಡೆಯಿಂದ ಬರ್ತಾ ದಾರಿಯಲ್ಲಿ ಯಾರು ಸಿಕ್ಕಿದ್ರು ಏನಿದ್ರು ಅದನ್ನು ಡಿಸ್ಟ್ರಾಯ್ ಮಾಡ್ತಾ ಇದೆ ಅನ್ನೋ ರೀತಿ ಅನಿಸುತ್ತೆ. Because friction between soil particle reduces with water, soil moves like lava, not like solid soil. ನಿಧಾನವಾಗಿ ಆ ಫ್ರಿಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ ಸಾಯಿಲ್ ನಮಗೆ ಲಾವಾ ಥರ ಮೂವ್ ಆಗೋ ಥರ ಅನಿಸುತ್ತೆ, ಸಾಲಿಡ್ ಸಾಯಿಲ್ ಆಗಿರೋದಿಲ್ಲ. ವಾಟರ್ ಕನ್ವರ್ಟ್ ಮಾಡೋದು, ಮಡ್ ಫ್ಲೋ ಆಗುತ್ತೆ ತುಂಬ ಫಾಸ್ಟಾಗಿ. ಹಾಗಾಗಿ ದಾರಿಯಲ್ಲಿ ಏನೇ ಇದ್ರೂ ಅದು ಡಿಸ್ಟ್ರಕ್ಟ್ ಆಗುತ್ತೆ. ಸಾಯಿಲ್ ಫ್ಲೋ ಇಸ್ ಕಾಮನ್ ಇನ್ ಉತ್ತರಾಖಂಡ್ ಡ್ಯೂ ಟು ಹೆವಿ ರೈನ್ಫಾಲ್. ಇದು ಇಂಪಾರ್ಟೆಂಟು, ಎಲ್ಲೆಲ್ಲಿ ಜಾಸ್ತಿ ಆಗುತ್ತೆ ಅಂತ ನಾವು ನೋಡಿರಬಹುದು. ನೀವು ರೀಸೆಂಟಾಗಿ ಯೂಟ್ಯೂಬಲ್ಲಿ ಸಾಯಿಲ್ ಫ್ಲೋ ಅಂತ ಕೊಟ್ಟರೆ ಸಿಗುತ್ತೆ ವಿಡಿಯೋ, ಅದನ್ನು ಸಹ ನೋಡ್ಬೋದು. ಇನ್ನು ಡ್ಯೂರಿಂಗ್ ಕ್ಲೌಡ್ ಬಸ್ಟ್ ಮಾನ್ಸೂನ್, ಮೌಂಟೇನ್ ಸಾಯಿಲ್ ಅಬ್ಸಾರ್ಬ್ಸ್ ವಾಟರ್ ಆ್ಯಂಡ್ ಫ್ಲೋ. ಕ್ಲೌಡ್ ಬಸ್ಟ್ ಆದಾಗ, ಮಾನ್ಸೂನ್ ಆದಾಗ ಸಹ ಮೌಂಟೇನ್ ಸಾಯಿಲ್ಗಳು ಬಹಳ ಅಬ್ಸರ್ವ್ ಮಾಡಿಕೊಂಡು ನೀರನ್ನು ಫ್ಲೋ ಆಗುತ್ತೆ. ಅದ್ರ ಜೊತೆ ಸಾಯಿಲ್ ಫ್ಲೋ ಇಸ್ ಆಲ್ಸೋ ಕಾಮನ್ ಇನ್ ವೆಸ್ಟರ್ನ್ ಹಿಮಾಲಯಾಸ್,
ತಂಡ್ರಾ ರೀಜನ್ಸ್ ಡ್ಯೂ ಟು ಮೆಲ್ಟಿಂಗ್ ಆಫ್ ಸ್ನೋ. ವೆಸ್ಟರ್ನ್ ಹಿಮಾಲಯದಲ್ಲಿ ತಂಡ್ರಾ ರೀಜನ್ಗಳಲ್ಲಿ ಸಹ ಸಾಯಿಲ್ ಫ್ಲೋ ಕಾಮನ್ ಆಗಿರುತ್ತೆ. ಅಲ್ಲಿ ಸ್ನೋ ಮೆಲ್ಟ್ ಆಗುತ್ತೆ. ಮೆಲ್ಟಿಂಗ್ ಸ್ನೋಯಿಂದ ಸಾಯಿಲ್ ಸ್ಯಾಚುರೇಟ್ ಆಗೋದು, ಸಾಯಿಲ್ ಮಡ್ ಥರ ಆಗುತ್ತೆ, ಆವಾಗ ಅಲ್ಲೂ ಸಹ ಫ್ಲೋ ಆಗ್ಬೋದು. ಇಲ್ಲಿ ಮುಖ್ಯವಾಗಿ ನೋಡ್ಕೋಬೇಕಾಗಿರೋದು ಏನಂತಂದರೆ, ಇನ್ನು ವೋಲ್ಕ್ಯಾನಿಕ್ ರೀಜನ್ಸ್ ಮಿಕ್ಸ್ಚರ್ ಆಫ್ ಮಡ್ ಫ್ಲೋ ವಿತ್ ಲಾವಾ. ಮಡ್ ಫ್ಲೋ ಮತ್ತು ಲಾವಾ ಎರಡು ಮಿಕ್ಸ್ ಆದಾಗ ಅದಕ್ಕೆ ನಾವು ಲಹರ್ ಅಂತ ಕರಿತೇವೆ. ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ಟರ್ಮು. ಇನ್ನು UK ಮತ್ತು ಐರ್ಲೆಂಡಲ್ಲಿ ಸಾಯಿಲ್ ಫ್ಲೋ ಇಸ್ ನೋನ್ ಆ್ಯಸ್ ಬಾಗ್ ಬಸ್ಟ್. UK ಮತ್ತು ಐರ್ಲೆಂಡಲ್ಲಿ ಏನಂತ ಕರೀತಾರೆ ಸಾಯಿಲ್ ಫ್ಲೋಯಿಗೆ? ಬಾಗ್ ಬಸ್ಟ್ ಅಂತ ಕರೀತಾರೆ. ಇಷ್ಟನ್ನು ಬರ್ಕೊಳ್ಳಿ ಸಾಯಿಲ್ ಫ್ಲೋ ಬಗ್ಗೆ. ಸಾಯಿಲ್ ಫ್ಲೋ ಅಲ್ಲಿ ಏನಾಗುತ್ತೆ, ವೆದರ್ ಮಟೀರಿಯಲ್ಲು ಫುಲ್ಲು ಸ್ಯಾಚುರೇಟ್ ಆಗಿಬಿಟ್ಟಿರುತ್ತೆ ವಾಟರ್ ಜೊತೆ. ಅವಾಗ ದಾರಿಲಿ ಏನೇನು ಸಿಗುತ್ತೋ ಅದನ್ನು ಡಿಸ್ಟ್ರಾಯ್ ಮಾಡ್ತಾ ಹೋಗುತ್ತೆ. ಕೆಳಗಡೆ ಇಷ್ಟು. ಇನ್ನೊಂದು ಜೊತೆ ಲ್ಯಾಂಡ್ ಸ್ಲೈಡು. ಲ್ಯಾಂಡ್ ಸ್ಲೈಡ್ ಬಗ್ಗೆ, ಇಟ್ ಇಸ್ ವೆರಿ ರ್ಯಾಪಿಡ್ ಆರ್ ಇನ್ಸ್ಟಂಟೇನಿಯಸ್ ಮೂಮೆಂಟ್ ಆಫ್ ಲಾರ್ಜ್ ಮಾಸ್ ಆಫ್ ರಾಕ್ ವಿಚ್ ಯೂಶುವಲಿ ಆಕರ್ ಆನ್ ಸ್ಟೀಪ್ ಸ್ಲೋಪ್ಸ್. ಇಟ್ಸ್ ನೋನ್ ಆ್ಯಸ್ ಲ್ಯಾಂಡ್ ಸ್ಲೈಡ್ ಆರ್ ರಾಕ್ ಫಾಲ್. ಒಂದು ದೊಡ್ಡ ಪರ್ವತ ಗುಡ್ಡಗಳೆಲ್ಲ ನೀವು ನೆನಪು ಮಾಡಿಕೊಂಡ್ರೆ ಗೊತ್ತಿರುತ್ತೆ. ಇನ್ಸ್ಟಂಟೇನಿಯಸ್, ರ್ಯಾಪಿಡ್ ಆಗಿ ಗುಡ್ಡ ಇರುತ್ತೆ, ಸಡನ್ನಾಗಿ ಭೂ ಕುಸಿತ ಆಗೋದು, ಗುಡ್ಡ ಕುಸಿತ ಆಗೋದು ನೋಡಿರಬಹುದು ಸ್ಟೀಪ್ ಸ್ಲೋಪ್ಗಳಲ್ಲಿ. ಫಾಸ್ಟೆಸ್ಟ್ ಮೋಸ್ಟ್ ಡೇಂಜರಸ್ ಮಾಸ್ ಮೂಮೆಂಟ್ ಇದು ಲ್ಯಾಂಡ್ ಸ್ಲೈಡ್. ಹ್ಯಾಪನ್ಸ್ ಮೇನ್ಲಿ ಆನ್ ಸ್ಟೀಪ್ ಸ್ಲೋಪ್ಸ್. ಸ್ಲೋಪ್ಗಳು ತುಂಬ ಸ್ಟೀಪ್ ಇದ್ದಾಗ ಮಾತ್ರ. ಕಡಿದಾದ ಕಣಿವೆಗಳು ಅಂತ ಹೇಳ್ತೀವಲ್ವ, ಆ ರೀತಿ ಆಳ ಇರುತ್ತೆ ಅಂಥ ಪ್ರದೇಶದಲ್ಲಿ ಆಗೋದು. ರೈನ್ ವಾಟರ್ ಜಸ್ಟ್ ಆ್ಯಕ್ಟ್ ಆ್ಯಸ್ ಲ್ಯುಬ್ರಿಕೇಟಿಂಗ್ ಏಜೆಂಟ್. ಇಲ್ಲಿ ರೈನ್ ವಾಟರು ಯಾವ ಥರ ತನ್ನ ಪಾತ್ರ ನಿರ್ವಹಿಸುತ್ತೆ ಅಂತಂದರೆ, ಲ್ಯುಬ್ರಿಕೇಟಿಂಗ್ ಏಜೆಂಟ್ ಥರ. ರೈನ್ ವಾಟರಿಂದ ಏನಾಗುತ್ತೆ, ಈಗ ಫ್ರಿಕ್ಷನ್ ಇರುತ್ತೆ ಮೊದಲು, ಆ ಫ್ರಿಕ್ಷನ್ನು ಕಡಿಮೆ ಆಗಿಬಿಡುತ್ತೆ. ರಾಕ್ಗಳ ನಡುವೆ, ರಾಕು ಮತ್ತು ಸಾಯಿಲ್ ನಡುವೆ ಫ್ರಿಕ್ಷನ್ ಇರೋದು ರೈನ್ ವಾಟರಿಂದ ಕಡಿಮೆ ಆಗಿಬಿಟ್ಟು ರಾಕ್ ಸ್ಲಿಪ್ಸ್ ಸಡನ್ಲಿ. ರಾಕು ಸಡನ್ನಾಗಿ ಸ್ಲಿಪ್ ಆಗಿಬಿಡುತ್ತೆ. ವೆನ್ ಅನ್ ಇಂಪರ್ಮಿಯೇಬಲ್ ರಾಕ್ such as clay lies below the permeable rock, water may seep through permeable rock and collect in the clay. ಏನು ಹೇಳ್ತಾ ಇದ್ದಾರೆ ಹೇಳಿ? ಟಾಪ್ ಲೇಯರಲ್ಲಿ ಲೇಯರ್ ಹೆಂಗಿರುತ್ತೆ? ಪರ್ಮಿಯೇಬಲ್. ಪರ್ಮಿಯೇಬಲ್ ಅಂತಂದರೆ ಅಲ್ಲಿ ವಾಟರ್ ಎಂಟ್ರ್ ಆಗೋದು. ಇಂಪರ್ಮಿಯೇಬಲ್ ಅಂತಂದರೆ ವಾಟರ್ ಟ್ರ್ಯಾಪ್ ಆಗಿರುತ್ತೆ ಅಲ್ವಾ? ಇಂಪರ್ಮಿಯೇಬಲ್ ರಾಕ್ ಸಚ್ ಆಸ್ ಕ್ಲೇ. ಇಂಪರ್ಮಿಯೇಬಲ್ ಅಂತಂದರೆ ವಾಟರು ಟ್ರ್ಯಾಪ್ ಆಗಿರೋದು. ಉದಾಹರಣೆಗೆ ಕ್ಲೇ ಲೈಸ್ ಬಿಲೋ ದಿ ಪರ್ಮಿಯೇಬಲ್ ರಾಕ್. ಪರ್ಮಿಯೇಬಲ್ ಅಂತಂದರೆ ವಾಟರ್ ಅದರಿಂದ ಪಾಸ್ ಆಗುತ್ತೆ, ಇಲ್ಲಿ ವಾಟರ್ ಎಂಟ್ರ್ ಆಗುತ್ತೆ ಮೇಲ್ಗಡೆ ಲೇಯರಲ್ಲಿ. ಕೆಳಗಡೆ ಇರೋದು ಇಂಪರ್ಮಿಯೇಬಲ್, ಅಲ್ಲಿ ವಾಟರ್ ಟ್ರ್ಯಾಪ್ ಆಗಿಬಿಡುತ್ತೆ, ಮತ್ತೆ ಕೆಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಅಲ್ಲಿ ಕ್ಲೇಯಲ್ಲಿ ಕಲೆಕ್ಟ್ ಆಗುತ್ತೆ. ದಿಸ್ ವಿಲ್ ಮೇಕ್ ದಿ ಕ್ಲೇ ಮಾಯ್ಸ್ಟ್. ಈಗ ಕ್ಲೇ ಮಾಯ್ಸ್ಟ್, ಜಾಸ್ತಿ ಮಾಯ್ಸ್ಟ್ ಆಗಿಬಿಟ್ಟಿದೆ, ತೇವ ಆಗಿಬಿಟ್ಟಿದೆ, ವಲ್ನರೇಬಲ್ ಆಗಿಬಿಟ್ಟಿದೆ. ಸೊ ಕಾಸಿಂಗ್ ಕೊಲ್ಯಾಪ್ಸ್ ಆಫ್ ದಿ ಕ್ಲೇ ಆ್ಯಂಡ್ ಅಲ್ಟಿಮೇಟ್ಲಿ ಕೊಲ್ಯಾಪ್ಸ್ ಆಫ್ ಲ್ಯಾಂಡ್ ಫಾರ್ಮ್. ಇದು ದುರ್ಬಲ ಆಗ್ತಾ ಹೋಗ್ತಾ ಇದೆ ಈ ಕ್ಲೇ. ಈಗ ಮೇಲ್ಗಡೆ ಇರೋ ರಾಕ್ಗಳಲ್ಲಿ ಪರ್ಮಿಯಾಬಿಲಿಟಿ ಜಾಸ್ತಿ ಇತ್ತು, ನೀರನ್ನು ಪಾಸ್ ಮಾಡಿಬಿಡ್ತು ತನ್ನಿಂದ. ಆದರೆ ಕ್ಲೇ ಹಾಗಲ್ಲ, ಇಂಪರ್ಮಿಯೇಬಲ್ಲು, ನೀರನ್ನು ಹಿಡ್ಕೊಂಡು ತೇವ ಆಗ್ತಾ ದುರ್ಬಲ ಆಗಿಬಿಟ್ಟಿದೆ ಕೆಳಗಡೆ ಇರೋದು. ಆವಾಗ ಮುಂದೇನಾಗುತ್ತೆ, ಆ ಕ್ಲೇ ಕೊಲ್ಯಾಪ್ಸ್ ಆಗಬಹುದು ಮತ್ತು ಇಡೀ ಲ್ಯಾಂಡ್ ಫಾರ್ಮ್ ಕೊಲ್ಯಾಪ್ಸ್ ಆಗಬಹುದು. ಅದಕ್ಕೆ ನಾವು ಸಚ್ ಪ್ರೊಸೆಸ್ ಇಸ್ ನೋನ್ ಆಸ್ ಸ್ಲಂಪಿಂಗ್ ಅಂತ ಕರಿತೇವೆ. ಏನಾಯಿತು ಇಲ್ಲಿ, ಎಕ್ಸೆಸ್ ವಾಟರ್, ತುಂಬ ವಾಟರು ಕ್ಲೇಯನ್ನು ಸಾಫ್ಟ್ ಮಾಡುತ್ತೆ, ಆ ಸಪೋರ್ಟ್ ಸಿಗೋದು ಲಾಸ್ ಆಗುತ್ತೆ, ಒಂದು ಸೆಕ್ಷನ್ ಆಫ್ ಸ್ಲೋಪ್ ಒಂದು ಕಡೆ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಅದಕ್ಕೆ ಸ್ಲಂಪಿಂಗ್ ಅಂತ ಕರಿತೇವೆ. ಸ್ಲಂಪಿಂಗ್ ಈಸ್ ಕರ್ವ್ಡ್ ರೊಟೇಷನ್ ಕೊಲ್ಯಾಪ್ಸ್ ಆಫ್ ಸ್ಲೋಪ್, ನಾಟ್ ಫ್ರೀ ಫಾಲ್. ಅಂತಂದರೆ ಈ ಥರ ಒಂದು ಬೆಟ್ಟ ಗುಡ್ಡ ಇದೆ ಅಂತಂದರೆ ಸಡನ್ನಾಗಿ ಎಲ್ಲ ಬೀಳೋದಿಲ್ಲ, ಕರ್ವ್ಡ್ ರೊಟೇಷನ್. ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಒಂದು ಇಮೇಜ್ ತೋರಿಸ್ತೇನೆ. ಕರ್ವ್ಡ್ ರೊಟೇಷನ್, ಸಡನ್ನಾಗಿ ಫ್ರೀ ಫಾಲ್ ಆಗೋದಲ್ಲ, ಕರ್ವ್ಡ್ ರೊಟೇಷನ್ ಕೊಲ್ಯಾಪ್ಸ್ ಆಫ್ ಸ್ಲೋಪ್ ಆ ಥರ ಇಲ್ಲಿ ಆಗ್ತಾ ಇರುತ್ತೆ. ಇಲ್ಲಿ ನೀವು ನೆನಪಿಟ್ಕೊಳ್ಬೇಕಾಗಿರೋದು ಡಿಫ್ರೆನ್ಸಿಯೇಷನ್. ಮೇಲ್ಗಡೆ ಇರೋದನ್ನು ಬರ್ಕೋಬಹುದು ಬೇಕಿದ್ರೆ. ಒಂದು ನಿಮಿಷ. ಲ್ಯಾಂಡ್ ಸ್ಲೈಡ್ ಬಗ್ಗೆ ಇಷ್ಟನ್ನು ಪಾಸ್ ಮಾಡಿ ಬರ್ಕೋಬಹುದು. ನೆಕ್ಸ್ಟು ಕೆಳಗಡೆ ಇಷ್ಟು. ಈಗ ಡಿಫ್ರೆನ್ಸಿಯೇಷನ್ ಏನು? ಸಾಯಿಲ್ ಕ್ರೀಪು, ವಾಟರ್ ರೋಲ್ ಹೇಗಿರುತ್ತೆ? ಮಿನಿಮಲ್ ಆಗಿರುತ್ತೆ, ತುಂಬ ಕಡಿಮೆ ಇರುತ್ತೆ ಅಥವಾ ಇರೋದಿಲ್ಲ. ಸ್ಪೀಡ್ ಸ್ಲೋ ಆಗಿರುತ್ತೆ,
ಮಟೀರಿಯಲ್ಲು ಸಾಯಿಲ್ ಪಾರ್ಟಿಕಲ್. ಸಾಯಿಲ್ ಫ್ಲೋ ಎಕ್ಸೆಸ್ ವಾಟರ್ ಅಲ್ವಾ, ಮೀಡಿಯಮಿಂದ ಫಾಸ್ಟ್ ರೇಂಜಲ್ಲಿರುತ್ತೆ ಸ್ಪೀಡು, ಸಾಯಿಲ್ ಬಿಕಮ್ಸ್ ಲಿಕ್ವಿಡ್. ಲ್ಯಾಂಡ್ ಸ್ಲೈಡ್ ಅಥವಾ ರಾಕ್ ಫಾಲ್, ವಾಟರ್ ಅನ್ನೋದು ಲ್ಯೂಬ್ರಿಕೆಂಟ್ ಏಜೆಂಟ್ ಥರ ವರ್ಕ್ ಆಗುತ್ತೆ, ಸ್ಪೀಡ್ ಫಾಸ್ಟ್ ಇರುತ್ತೆ. ಲಾರ್ಜ್ ರಾಕ್ ಇಲ್ಲಿ ಮಟೀರಿಯಲ್ಲು. ಸ್ಲಂಪಿಂಗ್ ಅಂತಂದರೆ ವಾಟರ್ ಟ್ರ್ಯಾಪ್ಡ್ ಇನ್ ಕ್ಲೇ, ಲಾಸ್ಟಲ್ಲಿ ನೋಡಿದ್ದು, ಸ್ಪೀಡ್ ಇರುತ್ತೆ. ಮತ್ತು ಸೆಕ್ಷನ್ ಆಫ್ ಸ್ಲೋಪ್ ರೊಟೇಟ್ ಆಗೋದು, ಕೊಲ್ಯಾಪ್ಸ್ ಆಗೋದು ನಾವು ಸ್ಲಂಪಿಂಗಲ್ಲಿ ನೋಡ್ತೇವೆ. ರಿಯಲ್ ಲೈಫ್ ಎಕ್ಸಾಂಪಲ್ಲು ಸಾಯಿಲ್ ಕ್ರೀಪ್ ಅಂತಂದರೆ ಈಗ ರಸ್ತೆ ಬದಿಯಲ್ಲಿ ಎಲೆಕ್ಟ್ರಿಕ್ ಕಂಬಗಳು ಬೆಂಡ್ ಆಗೋದು. ಮಡ್ ಫ್ಲೋ ಅಂತಂದರೆ ಕೇದಾರ್ನಾಥ್ ಮಡ್ ಫ್ಲೋ ನೀವು ನೋಡಿರ್ಬೋದು, ಹಿಮಾಚಲ ಪ್ರದೇಶದಲ್ಲಿ ಫ್ಲ್ಯಾಶ್ ಮಡ್ ಸ್ಲೈಡ್ಗಳಾಗ್ತಾ ಇರುತ್ತೆ. ಲಹರ್ ಅಂತಂದರೆ ಈ ಟರ್ಮ್ ಇಂಪಾರ್ಟೆಂಟು, ವೋಲ್ಕ್ಯಾನಿಕ್ ಎರಪ್ಷನ್ನು ಮಡ್ ಲಾವ ಎರಡು ಮಿಕ್ಸ್ ಆಗೋದು. ಫಿಲಿಪೈನ್ಸ್ ಜಪಾನಲ್ಲೆಲ್ಲ ನೋಡ್ತೀವಿ. ಸ್ಲಂಪಿಂಗ್ ಅಂತಂದರೆ ಎಲ್ಲಿ ಉದಾಹರಣೆ ವೆಸ್ಟರ್ನ್ ಘಾಟ್ಸ್ ಹೈವೇ, ಹಿಲ್ಗಳು ಕಟ್ಟಾಗುತ್ತೆ ನೋಡಿ, ಹೀಗಿದೆ ಅಂತಂದರೆ ಇಷ್ಟು ಕಟ್ಟಾಗ್ತಾ ಹೋಗುತ್ತೆ ಅಂತಂದರೆ ಈ ಪ್ರಮಾಣದಲ್ಲಿ ಈ ಥರ ಕರ್ವ್ಡ್ ಸ್ಟ್ರಕ್ಚರಲ್ಲಿ ಕಟ್ಟಾಗುತ್ತೆ ಅಂತ. ಹೈವೇ ಹಿಲ್ ಕಟ್ಸ್ ಆಫ್ಟರ್ ರೈನ್, ಮಳೆ ಬಂದಮೇಲೆ ಆ ಹೈವೇ ಹಿಲ್ ಕಟ್ ಆಗ್ತಾ ಇರೋದು. ಲ್ಯಾಂಡ್ ಸ್ಲೈಡ್ ಅಂತಂದರೆ ಹಿಮಾಲಯನ್ ರಾಕ್ ಫಾಲ್ ಬ್ಲಾಕಿಂಗ್ ರೋಡ್ಸ್, ಹಿಮಾಲಯ ಇದೆ, ಯಾವುದೋ ಒಂದು ಕಲ್ಲು ಬಂದು ಉರುಳಿ ರಸ್ತೆಗೆ ಬಿದ್ದಿರುತ್ತೆ, ರೋಡ್ ಬ್ಲಾಕ್ ಆಗುತ್ತೆ. ಲ್ಯಾಂಡ್ ಸ್ಲೈಡಿಗೆ ತುಂಬ ಉದಾಹರಣೆ ಇದೆ, ನೀವು ನೋಡ್ತಾ ಇರ್ಬೋದು, ಭೂಕುಸಿತ ಆಗೋದಕ್ಕೆ. ಇಷ್ಟು ಎಕ್ಸಾಂಪಲ್ಗಳು. ಮೇಲ್ಗಡೆ ಇರೋದನ್ನು ಬರ್ಕೋಬಹುದು, ಕ್ವಿಕ್ ಡಿಫ್ರೆನ್ಸಿಯೇಷನ್ನು, ಕೆಳಗಡೆ ಇರೋದು ಎಕ್ಸಾಂಪಲ್. PDF ಅನ್ನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೇನೆ, ಇಲ್ಲಿ ಸಹ ನೀವು ರೆಫರ್ ಮಾಡ್ಬೋದು. ಓಕೆನಾ, ಮತ್ತೆ ಮುಂದಿನ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.